ಈ ಕಡೆ ರೋಡ್ಗಳು ಗಿಡಗಳನ್ನೆಲ್ಲ ಕಿತ್ತು ಕೀಳಿಸ್ಕೊಂಡು ನಾವು ಓಡಾಡಕ್ ಆಗಲ್ವಲ್ಲ, ಹಿಂಗೆ ಕುಂತ್ಕೊಳಕ್ ಆಗಲ್ವಲ್ಲ ಅಂತ ಮಾಡಿಸ್ಕೊಂಡು ಒಳಗಡೆ ಅವು ಇದು ಲೈಟ್ ಬೇರೆ ಇಲ್ಲ. ಆಮೇಲೆ ಕತ್ಲೆ ಟೈಮ್ ಕುಂತ್ಕೊಳಕ್ಕೆ ಆಗಲ್ವಲ್ಲ, ಲೈಟ್ ಇಲ್ದ ಮೇಲೆ ಕುಂತ್ಕೊಳಕ್ಕೆ ಇಲ್ಲ. ಸುಮಾರು ವರ್ಷದಿಂದ ನಾವು ಬಂತಲ್ಲಿಂದ ಹಿಂಗೇನೆ ಐತೆ. ನಾವು ಅಧಿಕಾರಿ ನಮ್ಮದು ಇದು ನಾವು ಮಾಡಿಸ್ತೀವಿ ಅಂತ ಯಾರು ಬರ್ಲೇ ಇಲ್ಲ ಇಲ್ಲಿಗೆ. ನಾವೇ ಮಾತಾಡ್ಕೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಸ್ಕೊಂಡು. ಮೈಸೂರು ವಿಜಯನಗರ 4ನೇ ಘಟ್ಟ 2ನೇ ಹಂತದಲ್ಲಿರುವಂತಹ ಏನು ತೇಜು ಕಾರ್ನರ್ ಸಮೀಪ ಇರುವಂತಹ ಪಾರ್ಕ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಅವ್ಯವಸ್ಥೆ ತಾಂಡವ ಆಡ್ತಿದೆ ಅನ್ನುವಂಥದ್ರ ಬಗ್ಗೆ ನಾನೀಗ ವಾಯು ವಿಹಾರಕ್ಕೆ ಬಂದಂತಹ ಸಾರ್ವಜನಿಕರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಅಮ್ಮ, ಏನು ಇಲ್ಲಿ ತೇಜು ಕಾರ್ನರ್ ಇರುವಂತಹ ಒಂದು ಪಾರ್ಕ್ ನಲ್ಲಿ ಏನೆಲ್ಲ ಅವ್ಯವಸ್ಥೆ ಆಗ್ತಿದೆ ಅನ್ನುವಂಥದ್ದು ನೋಡಿದಿರಾ ನೀವು ಅಂತ ಹೇಳಿ? ಹೌದು, ಓಡಾಡಕ್ಕೆ ಜಾಗನೇ ಇರಲಿಲ್ಲ. ಇಲ್ಲಿ ಎಲ್ಲ ಬೆಳ್ಕೊಂಡಿತ್ತು. ನಾವೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ಒಬ್ಬರು ಇವ್ರ ಕರೆದು ದೊಡ್ಡವರು ಮಾಡಿಸಿದ್ರು. ಆ ಕಡೆಯಿಂದ ಓಡಾಡೋಕ್ಕೆ ಆಯ್ತಾ ಇರಲಿಲ್ಲ. ಆಮೇಲೆ ನಾವು ಇಲ್ಲಿ ಓಡಾಡೋಕೆ ಆಗಲ್ವಲ್ಲ, ಅವು ಇದು ಎಲ್ಲ ಲೈಟ್ ಬೇರೆ ಇಲ್ಲ. ಹೊರ್ಗಡೆ ಹೋಗಿ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಬತ್ತಿದ್ದೋ. ಅದಕ್ಕೆ ಯಾವ್ದಾರ ಒಂದು ವ್ಯವಸ್ಥೆ ಮಾಡಿ ಮಾಡಿಸ್ಕೊಡಿ. ಓಕೆ ಅಮ್ಮ, ಈಗ ನೀವು ಹೇಳ್ತಿದ್ರಿ ನಾವೇ ಎಲ್ಲ ರೆಡಿ ಮಾಡಿದ್ದೀನಿ ಅಂತೇಳಿ ಹೇಳ್ತಿದ್ರಿ, ಅಧಿಕಾರಿಗಳು ಬರಲ್ವಾ? ಈಗ ನೀವು ಕೈಯಿಂದ ಹಾಕಿ ನೀವು ಇಲ್ಲಿ ಏನು ಸರಿ ಮಾಡೋದಾದ್ರೆ, ಇಲ್ಲಿ ಮೇಂಟೆನೆನ್ಸ್ ಮಾಡೋದಾದ್ರೆ ನೀವು ಮೂಡಕ್ಕೆ ಯಾಕೆ ತೆರಿಗೆ ಕಟ್ಟಬೇಕು ಅನ್ನುವಂಥದ್ದು ಪ್ರಶ್ನೆ. ಅಯ್ಯೋ, ನಮ್ಗೇನು ಗೊತ್ತಿಲ್ವಲ್ಲ ಸ್ವಾಮಿ. ಅದರಿಂದ ನಾವು ಓಡಾಡೋಕ್ಕಾಗಲ್ವಲ್ಲ, ಹಿಂಗೆ ಕುಂತ್ಕೊಳ್ಳೋಕ್ಕಾಗಲ್ವಲ್ಲ ಅಂತ ಮಾಡಿಸ್ಕೊಂಡದ್ದು. ಏನೆಲ್ಲ ನೀವು ಸರಿ ಮಾಡಿಸ್ಕೊಂಡಿದ್ದೀರಾ ಅಂದ್ರೆ ಇಲ್ಲಿ ಡೈಲಿ ಬರ್ತೀರಾ ನೀವು ಇಲ್ಲಿ ವಾಯು ವಿಹಾರಕ್ಕೆ ಹೇಗೆ ಅಂತ? ನಾವು ಡೈಲಿ ಬರ್ತೀವಿ. ಹಿಂಗೆ ಓಡಾಡೋದು ಆ ಕಡೆ ಎಲ್ಲ ರೌಂಡ್ ಹೊಡಿಬೇಕಲ್ವಾ, ಅದು ಓಡಾಡೋಕೆ ಆಯ್ತಾ ಇರಲಿಲ್ವಲ್ಲ. ಆ ಕಡೆ ಈ ಕಡೆ ಗಿಡಗಳು ಬೆಳ್ಕೊಂಡು ಒಬ್ಬರು ಹೋದ್ರೂ ಕಾಣ್ತಾ ಇರಲಿಲ್ಲ. ಆದ್ದರಿಂದ ನಾವು ಸ್ವಲ್ಪ ಹೇಳಿ ಮಾಡಿಸ್ಕೊಂಡು. ಏನೇನು ಕೆಲಸಗಳನ್ನ ಮಾಡಿಸ್ಕೊಂಡಿದ್ದೀರಾ ಇಲ್ಲಿ ನೀವೇನೇ ಸ್ವತಃ ವ್ಯಾಲೆಂಟರ್ ಆಗಿ ಅಂತ? ಈ ಕಡೆ ರೋಡ್ಗಳು ಗಿಡಗಳನ್ನೆಲ್ಲ ಕಿತ್ತು ಕೀಳಿಸ್ಕೊಂಡು ಈ ಕಡೆ ಓಡಾಡೋ ರೀತಿ ವ್ಯವಸ್ಥೆ ಮಾಡಿಸ್ಕೊಂಡು. ಹಂಗಿದ್ರೆ ಏನೆಲ್ಲ ಸಮಸ್ಯೆ ಇದೆ ಈ ಒಂದು ಪಾರ್ಕ್ ಒಳಗಡೆ ನೀವು ನೋಡಿದಾಗೆ ಅಂತ? ಪಾರ್ಕ್ ಒಳಗಡೆ ಅವು ಇದು ಲೈಟ್ ಬೇರೆ ಇಲ್ಲ. ಆಮೇಲೆ ಕತ್ಲೆ ಟೈಮು ಕುಂತ್ಕೊಳಕ್ಕೆ ಆಗಲ್ವಲ್ಲ, ಲೈಟ್ ಇಲ್ದೇ ಮೇಲೆ ಕುಂತ್ಕೊಳಕ್ಕೆಲ್ಲ ಆಯ್ತದೆ. ಅಂದ್ರೆ ಸಂಜೆ ಸಮಯದಲ್ಲೂ ಬರ್ತೀರಾ ನೀವು ಅಥವಾ ಬೆಳಗ್ಗೆ ಮಾತ್ರನಾ ಹೇಗೆ? 2 ಟೈಮು ಬರ್ತೀವಿ. 2 ಟೈಮು ಬರ್ತೀವಿ. ಟೈಮಿಂಗ್ಸ್ ಯಾವ್ಯಾವ ಟೈಮಿಂಗ್ಸ್? ಟೈಮು 5 ಗಂಟೆ ಮೇಲೆ ಸಂಜೆ ಟೈಮು. ಬೆಳಗ್ಗೆ 6 ಗಂಟೆಯಿಂದ ಬರ್ತೀವಿ. ಎಷ್ಟು ಸಮಯದಿಂದ ಈ ತರ ಒಂದು ನೆಲೆಗುದಿಗೆ ಬಿದ್ದಿದೆ ಈ ಪಾರ್ಕು ಅಂತ ಹೇಳಿ? ಸುಮಾರು ವರ್ಷದಿಂದ ನಾವು ಬಂತಲ್ಲಿಂದ ಹಿಂಗೇನೆ ಐತೆ. ಎಷ್ಟು ವರ್ಷದಿಂದ? ಸುಮಾರು 5 ವರ್ಷ ಆಯಿತು ನಾವು ಈ ಕಡೆ ಬಂದು. ಆವಾಗಲಿಂದನೂ ಹಿಂಗೇನೆ. ಮೊದಲು ಒಂದು ಸರಿ ಮಾಡಿಸಿದ್ರು, ಯಾರು ಮಾಡಿಸಿದ್ರು ಅದು ಗೊತ್ತಿಲ್ಲ. ಆಮೇಲೆ ನಾವು ಈ ಕಡೆ ಎಲ್ಲ ಓಡಾಡೋಕೆ ಆಯ್ತಿರ್ಲಿಲ್ವಲ್ಲ ಸುತ್ತ, ಅದರಿಂದ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿಸ್ಕೊಂಡು. ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿದರೆ, ಇನ್ನೊಂದು ಕಡೆ ಜನಪ್ರತಿನಿಧಿಗಳ ಜವಾಬ್ದಾರಿ, ಏನು ಶಾಸಕರಾಗಿರ್ಬೋದು ಅಥವಾ ಇಲ್ಲಿ ಸ್ಥಳೀಯ ಪ್ರತಿನಿಧಿಗಳ ಒಂದು ಜವಾಬ್ದಾರಿನೂ ಕೂಡ ಇರುತ್ತೆ. ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು ಅಂತ? ಯಾರು ಬರಲೇ ಇಲ್ಲ ಇಲ್ಲಿಗೆ. ನಾವು ಅಧಿಕಾರಿ ನಮ್ಮದು ಇದು ನಾವು ಮಾಡಿಸ್ತೀವಿ ಅಂತ ಮುಂದಾಗಿ ಯಾರು ಬಂದಿಲ್ಲ. ಇಲ್ಲಿ ವಾಕ್ ಮಾಡೋರು ಮಾಡ್ಕೊಂಡದ್ದು ಅಷ್ಟೇ. ವಾಕ್ ಮಾಡೋಕೆ ಆಯ್ತಾ ಇಲ್ವಲ್ಲ, ಅದರಿಂದ ನಾವೇ ಮಾತಾಡ್ಕೊಂಡು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಸ್ಕೊಂಡದ್ದು. ಯಾರು ಮಾಡಬೇಕಿತ್ತು ಇದನ್ನ ಮೇಂಟೆನೆನ್ಸ್ ಅನ್ನ ಅಂತ ಹೇಳಿ? ಅಯ್ಯೋ, ಅದು ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಯಾರು ಮಾಡಬೇಕೋ ಏನೋ ಗೊತ್ತಿಲ್ಲ. ನೀವು ವಾಕಿಂಗ್ ಬರ್ತಾ ಇದ್ರಿ, ಹಾಗಾಗಿ ಇಲ್ಲಿ ಚೆನ್ನಾಗಿರ್ಬೇಕು ಅಂತ ನೀವೇ ರೆಡಿ ಮಾಡಿಸ್ಕೊಂಡಿದ್ದೀರಾ? ನಾವು ಓಡಾಡೋಕ್ಕೆ ಆಯ್ತಾ ಇಲ್ವಲ್ಲ, ಅದರಿಂದ ಮಾಡಿಸ್ಕೊಂಡು. ಇದಿಷ್ಟು ಏನು ವಾಯು ವಿಹಾರಕ್ಕೆ ಬಂದಂತಹ ಆ ಸಾರ್ವಜನಿಕರ ಮಾತಾಗಿತ್ತು. ಅಂದ್ರೆ ಈ ಒಂದು ಪಾರ್ಕ್ನಲ್ಲಿ ಏನು ಕಳೆದ 5 ವರ್ಷದಿಂದನೂ ಕೂಡ ಅವ್ಯವಸ್ಥೆ ತಾಂಡವ ಆಡ್ತಿದೆ ಅಂತ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇದ್ರು. ಅಂದ್ರೆ ಸ್ವತಃ ತಾವೇ ಇಲ್ಲಿ ಏನು ಕೈಯಿಂದ ಹಣವನ್ನ ಹಾಕಿ ಇಲ್ಲಿಯ ಒಂದು ವ್ಯವಸ್ಥೆಗಳನ್ನ ಸರಿ ಮಾಡುವಂಥದ್ದು, ಅವ್ಯವಸ್ಥೆ ಆಗಿರುವಂಥದ್ದನ್ನು ಸರಿ ಮಾಡುವಂಥದ್ದು, ಅಥವಾ ಇಲ್ಲಿ ಕ್ಲೀನ್ ಮಾಡುವಂಥದ್ದು, ಅಲ್ಲೇ ಒಂದು ರೀತಿಯಾದ ಪೊದೆ ಬೆಳೆದಿದೆ, ಆಮೇಲೆ ವಿಷಜಂತುಗಳ ಕಾಟ ಇದೆ. ಇದರಿಂದ ಬೇಸತ್ತು ನಾವೇನೇ ಏನು ಕೈಯಿಂದ ಹಣ ಹಾಕಿ ಕೆಲಸವನ್ನ ಮಾಡಿಸಿದೀವಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ತೋರಿಸುತ್ತೆ. ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಏನೋ ಪಾರ್ಕ್ ನಲ್ಲಿ ಅವ್ಯವಸ್ಥೆಯ
ಒಂದು ಆಗರ ತಾಂಡವ ಆಡ್ತಿದೆ ಅಂತಲೇ ಹೇಳ್ಬೋದು. ಹಾಗೆ ಅಧಿಕಾರಿಗಳ ಬೇಜವಾಬ್ದಾರಿ ಇದರಲ್ಲಿ ಎದ್ದು ಕಾಣ್ತಿದೆ ಅಂತಲೇ ಹೇಳ್ಬೋದು. ಅಧಿಕಾರಿಗಳು ಇನ್ನಾದರೂ ಕೂಡ ಈ ಒಂದು ಪಾರ್ಕಿಗೆ ಭೇಟಿ ನೀಡಿ ಜನಪ್ರತಿನಿಧಿಗಳು ಕೂಡ ಈ ಒಂದು ಪಾರ್ಕಿನತ್ತ ಒಂದು ಕಣ್ಣು ಹಾಯಿಸಿ ಇಲ್ಲಿ ಒಂದು ವ್ಯವಸ್ಥೆಗಳ ಬಗ್ಗೆ ಏನು ಗಮನ ಹರಿಸಬೇಕು. ಹಾಗೆ ಈ ಒಂದು ಬಡಾವಣೆಯಲ್ಲಿರುವಂತಹ ಒಂದು ಏನು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ವಾಯು ವಿಹಾರಕ್ಕೆ ಬಂದಂತಹ ಸಾರ್ವಜನಿಕರಿಗೆ ಈ ಒಂದು ಪಾರ್ಕ್ ಬಹಳ ಮುಖ್ಯವಾದಂತಹ ಒಂದು ಕೇಂದ್ರ ಆಗಿದೆ ಅಂತಲೇ ಹೇಳ್ಬೋದು. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ತಾರ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಮ್ ಪ್ರಸಾದ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.